ನೀಟ್ ಮರುಪರೀಕ್ಷೆಗೆ ಕಾಂಗ್ರೆಸ್ ಸಂಕಲ್ಪ ಸಮಾವೇಶ ನಿನ್ನೆ ಅಡ್ಡಿಯಾಗಿದೆ. ಎಕ್ಸಾಮ್ನಿಂದ ವಂಚಿತರಾದವರಿಗೆ ಹರಿಪ್ರಸಾದ್ ವಿಷಾದ ವ್ಯಕ್ತಪಡಿಸಿದ್ದಾರೆ. ನೀಟ್ ಪರೀಕ್ಷೆಗೆ ಲೇಟಾಗಿ ಹೋಗಿದ್ರು ವಿದ್ಯಾರ್ಥಿಗಳು, ಹೀಗಾಗಿ ಪರೀಕ್ಷೆಯಿಂದ ವಂಚಿತರಾಗಿದ್ದ 3 ವಿದ್ಯಾರ್ಥಿಗಳು ಇದಕ್ಕೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್, ಲೇಟಾಗಿ ಹೋಗ್ಲಿಲ್ಲ ಸ್ವಾಮಿ, ನಿಮ್ಮ ಸಮಾವೇಶ ಲೇಟ್ ಮಾಡ್ತು ವಿದ್ಯಾರ್ಥಿಗಳಿಗೆ, ಟ್ರಾಫಿಕ್ ಜಾಮ್ ಲೇಟ್ ಮಾಡ್ತು ವಿದ್ಯಾರ್ಥಿಗಳಿಗೆ, ವಿಷಾದ ವ್ಯಕ್ತಪಡಿಸಿದ್ದಾರೆ. ಸರಿ, ಈಗೇನ್ ಮಾಡ್ಬೇಕು ಅವರು? ವಿಷಾದ ಇಟ್ಕೊಂಡು ಉಪ್ಪು ಖಾರ ಪುಡಿ ಹಾಕೊಂಡು ತಿನ್ಲಿಕ್ಕಾಗಲ್ಲ ಅಲ್ವಾ? ಏನ್ ಮಾಡ್ಬೇಕೀಗ? ಅವ್ರು ನೋಡಿದ್ರೆ ಅಲ್ಲಿ ನೀಟ್ ಎಕ್ಸಾಮ್ ಸರಿಯಾಗಿ ಬರೆಸ್ಲಿಕ್ಕಾಗಿಲ್ಲ, ಇನ್ನೊಂದ್ಸಲ ರೀ ಎಕ್ಸಾಮ್ ಅಂದ್ರು. ರೀ ಎಕ್ಸಾಮಿಗೆ ಹೋಗಕ್ಕೆ ಬಿಡ್ಲಿಲ್ಲ ನೀವುಗಳು. ಎಕ್ಸಾಮ್ನಿಂದ ವಂಚಿತರಾದವರಿಗೆ ಹರಿಪ್ರಸಾದ್ ಕ್ಷಮೆಯಾಚನೆ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮದಿಂದ ಟ್ರಾಫಿಕ್ ಜಾಮ್ ಆಗಿದ್ದು ನಿಜ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದ್ರೆ ವಿಷಾದ, ತೊಂದರೆ ಆಗಿದ್ರೆ ಅಲ್ಲ ಸ್ವಾಮಿ, ಆಗಿದೆ. 3 ಜನ ಕಣ್ಣೀರು ಹಾಕ್ತಾ ಇದ್ದಾರೆ. ಪರೀಕ್ಷೆಯಿಂದ ವಂಚಿತರಾದ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾರಂತೆ. ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಅವರು ಕೊಟ್ಟಿರುವ ಸ್ಟೇಟ್ಮೆಂಟ್ ಇದು. ಇದನ್ನ ಮಾಡಿಕೊಟ್ರೆ ಬಹುಶಃ 3 ಜನ ಮಕ್ಕಳೇನಿದ್ದಾರೆ ಅವರ ಮೆಡಿಕಲ್ ಓದೋದಕ್ಕೆ ಅನುಕೂಲ ಆಗ್ಬೋದು. ಸಹಾಯ ಅಂದ್ರೆ ಹೇಗೆ? ರೀ ಎಕ್ಸಾಮ್ ಮಾಡ್ಸಕ್ಕಾಗಲ್ಲ 3 ಜನಕ್ಕೆ, ಮತ್ತೆ ಅವಕಾಶ ಇದೆಯಾ ನೋಡಿ. ಇದ್ರೆ ಗುಡ್, ವೆಲ್ ಅಂಡ್ ಗುಡ್. ಇಲ್ಲ ಅಂತ ಹೇಳಿದ್ರೆ ಅವರ ವೈದ್ಯಕೀಯ ಶಿಕ್ಷಣ ಎಷ್ಟು ವರ್ಷ ಇರುತ್ತೆ, ಅದಕ್ಕೆ ನೀವು ಮಾಡುವ ಸಹಾಯ, ಆರ್ಥಿಕ ಸಹಾಯ ಹೇಗಿರುತ್ತೆ, ಇದೆರಡರಲ್ಲಿ ಒಂದು ಮಾಡ್ಬೋದಷ್ಟೇ, ಇನ್ನೇನು ಬೇರೆ ಆಪ್ಷನ್ ಇಲ್ಲ. ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಬಾಯಲ್ಲಿ ಹೇಳೋದು ಸುಲಭ, ಆ ವಿಷಾದಕ್ಕೆ ಪರಿಹಾರ ಹುಡುಕ್ಬೇಕಲ್ಲ. ಈಗ ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣ ನಿನ್ನೆ ಇತ್ತು, ಲಕ್ಷಾಂತರ ಜನ ಸೇರಿದ್ರು. ನೆನೆ ಟ್ರಾಫಿಕ್ ಜಾಮ್ ಆಯಿತು, ಪರಿಣಾಮ ಪಾಪ ಮಕ್ಕಳು ಓದಿದ್ವು. ಮತ್ತೆ ಒಂದ್ಸಲ ಎಡವಟ್ಟು, ಬಿಜೆಪಿಯಿಂದ ಎಡವಟ್ಟು ಒಂದ್ಸಲ, ಇಲ್ಲಿ ಕಾಂಗ್ರೆಸ್ನಿಂದ ಮತ್ತೊಂದ್ಸಲ ಎಡವಟ್ಟು. ಎಕ್ಸಾಮ್ನಲ್ಲಿ ಬಿಜೆಪಿದು, ರೀ ಎಕ್ಸಾಮ್ನಲ್ಲಿ ಕಾಂಗ್ರೆಸ್ದು. ಗೊಳೋ ಅಂತ ಹೇಳ್ತಾ ಇದ್ವು ಮಕ್ಕಳು. ಅದನ್ನು ಅನುಭವಿಸಿದವ್ರಿಗೆ ಗೊತ್ತು ಆ ಸಮಸ್ಯೆ. 7 ಜನ ಸತ್ತಿದ್ದಾರೆ ರೀ ಎಕ್ಸಾಮ್ ಅಂದಿದ್ದಕ್ಕೆ. ದೇಶಾದ್ಯಂತ 7 ಜನ ವಿದ್ಯಾರ್ಥಿಗಳು ಸತ್ತಿದ್ದಾರೆ. ಈಗ 3 ಜನ ಅಳ್ತಾ ಇದ್ದಾರೆ. ಆಗಿದ್ದಾರೆ. ಈ ಒಂದು ಸಂಸದರು ಏನು ಹಬ್ಬಿಸ್ತಾ ಇದ್ದಾರೆ, ಸುಳ್ಳು ಹಬ್ಬಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ಹೇಳಬೇಕಾಗುತ್ತೆ. ಈಗ ಮೈಸೂರಲ್ಲಿ 1847 ವಿದ್ಯಾರ್ಥಿಗಳು ಗೈರ್ರಾಜ್ಯ ಆಗಿದ್ದಾರೆ. ಅಲ್ಲಿ ಯಾವ ಕಾರ್ಯಕ್ರಮ ಇತ್ತು? ಯಾದಗಿರಿಯಲ್ಲಿ 286 ಅಭ್ಯರ್ಥಿಗಳು ಗೈರ್ ಹಾಜರಿಯಾಗಿದ್ದಾರೆ. ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಆಗಿದೆ, ಅಲ್ಲಿ ಯಾವ ಕಾರ್ಯಕ್ರಮ ಇರಲಿಲ್ಲ. ಇಲ್ಲಿ ರಾಜ್ಯದ ಹಲವೆಡೆ ಪರಿಸ್ಥಿತಿ ಹಾಗಾದ್ರೆ ಎಲ್ಲಾ ಜಿಲ್ಲೆಗಳಲ್ಲೂ ಕಾರ್ಯಕ್ರಮ ನಡೀತಾ. ಕೆಲವು ಮಕ್ಕಳು ಟಿವಿನಲ್ಲಿ ಬಂದು ಹೇಳಿದ್ರು ನಮಗೆ ತೊಂದರೆ ಆಗಿದೆ ಅಂತ, ಗೈರ್ ಹಾಜರಾತ ಮಾತ್ರ ಅವರೆಲ್ಲರೂ ಸಹ ತಾವೇ ಮಾಧ್ಯಮದಲ್ಲಿ, ಕೆಲವು ಮಾಧ್ಯಮದವರು ಇಂಟರ್ವ್ಯೂ ಮಾಡಿದ್ದಾರೆ. ಅದರಲ್ಲಿ ನಾವು ಪರೀಕ್ಷೆ ಬರೆದು ಬಂದಿದ್ದೀವಿ ಅಂತಲೂ ಸಹ ಹೇಳಿದ್ದಾರೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ಅವರು ಸುಳ್ಳಿನ ಫ್ಯಾಕ್ಟ್ರಿ ಇಟ್ಕೊಂಡಿರ್ತಕ್ಕಂಥವ್ರು ತಪ್ಪು ದಾರಿಗೆ ಎಳೆಯೋದು ಬೇಡ. ಅವರ ತಪ್ಪನ್ನ ಮರೆಮಾಚಲಿಕ್ಕೋಸ್ಕರ ಯಾವುದೋ ಒಂದು ಕುಂಟು ನೆಪ ಹೇಳಿ ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕುರಿಸೋದು ಬೇಕಾಗಿಲ್ಲ. ಈ ಒಂದು ದೇಶದಾದ್ಯಂತ ವಿದ್ಯಾರ್ಥಿಗಳು ಆತಂಕದಲ್ಲಿರೋ ಸಂದರ್ಭದಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ನೀಡದೆ ಕಾಂಗ್ರೆಸ್ ಕಾರ್ಯಕ್ರಮವನ್ನು ಗುರಿಯಾಗಿಸಿಕೊಂಡು ಮಾತನಾಡೋದು ನಾಚಿಗೇಡಿತನ ಈ ಭಾರತೀಯ ಜನತಾ ಪಾರ್ಟಿಯವರು. ಕಾಂಗ್ರೆಸ್ ಪಕ್ಷ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಕಾಳಜಿ ಹೊಂದಿದೆ. ನಾವು ವಿದ್ಯಾರ್ಥಿಗಳ ಹಕ್ಕುಗಳ ಪರವಾಗಿ ನಿಲ್ಲುತ್ತೇವೆ. ಅದರ ಬಿಜೆಪಿ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕಲು ರಾಜಕೀಯ ಆರೋಪಗಳನ್ನ ಹಿಂದೆ ಅಡಗಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡಬಹುದು. ವಿದ್ಯಾರ್ಥಿಗಳ ಬದುಕಿನೊಂದಿಗೆ ಆಟವಾಡಿದವರು ಇಂದು ನೀತಿ ಪಾಠ ಹೇಳಲು